ವೆಲ್ಕಮ್ ಬ್ಯಾಕ್ ಟು ಸಮಯಸಾದ ರುಚಿ. ಹೋಪ್ ಯು ಆಲ್ ಗುಡ್. ಹೆಚ್ಚು ಲೇಟ್ ಮಾಡಿದೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಮಿಕ್ಸ್ ವೆಜಿಟೇಬಲ್ ಸೋಯಾ ಚಂಕ್ಸ್ದು ಪಲ್ಯ ಮಾಡ್ಕೊಂಡಿದ್ದೆ. ಅದನ್ನು ಹೇಗೆ ಮಾಡೋದು ಅಂದರೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ, ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ತರಕಾರಿ ಬೇಕಾದರೂ ಹಾಕೋಬೋದು, ನಿಮ್ಮ ಇಷ್ಟದ ತರಕಾರಿಗಳನ್ನ ಇದಕ್ಕೆ ಸೇರಿಸ್ಕೋಬೋದು. ಇದು ತುಂಬಾ ಸಿಂಪಲ್ ಆಗಿರೋವಂಥ ಒಂದು ಪಲ್ಯ. ಚಪಾತಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಹೆಚ್ಚು ಮಸಾಲೆ ಇಲ್ಲದೆ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದಂತಹ ರೆಸಿಪಿ ಇದು. ತುಂಬಾ ಟೇಸ್ಟಿ ಹಾಗೆ ಹೆಲ್ದಿ ಕೂಡ, ಏಕೆಂದರೆ ಸೋಯಾ ಚಂಕ್ಸು ತುಂಬಾ ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದನ್ನು ತಗೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಕ್ಯಾರೆಟ್, ಆಲೂಗಡ್ಡೆ, ಹುರುಳಿಕಾಯಿ ಎಲ್ಲ ತರಕಾರಿಗಳನ್ನು ನನಗೆ ಅವೈಲಬಲ್ ಇದ್ದಿದ್ದ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಬೇರೆ ತರಕಾರಿಗಳನ್ನ ಕೂಡ ಇದಕ್ಕೆ ಸೇರಿಸ್ಕೋಬೋದು. ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾವುದೇ ಮಸಾಲಗಳನ್ನ ರುಬ್ಬಿ ಹಾಕೋತಾ ಇಲ್ಲ. ಜಸ್ಟು ಧನಿಯಾ ಪುಡಿ 1 ಸ್ಪೂನು, ಹಾಗೆ ಅಚ್ಕಾರದ ಪುಡಿ 1 ಸ್ಪೂನು, ಮತ್ತು ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಎಕ್ಸ್ಟ್ರಾ ಬೇರೆ ಚಕ್ಕೆ, ಲವಂಗ ಈ ಥರದ ಯಾವುದೇ ಪದಾರ್ಥಗಳನ್ನ ನಾನು ಹಾಕ್ಕೊಂಡಿಲ್ಲ. ಹೆಚ್ಚು ಸ್ಪೈಸ್ ಇಲ್ಲದೆ ತುಂಬಾ ಮೈಲ್ಡಾಗಿರುತ್ತೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು, ಎಷ್ಟು ಬೇಕಷ್ಟು ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಸಾಕು. ಇದನ್ನು ಸೈಡಲ್ಲಿ ಇಟ್ಕೋತಾ ಇದ್ದೀನಿ ನಾನು. ಇವತ್ತು ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದ್ದಿದ್ದರಿಂದ ನಾನು ಸ್ವಲ್ಪ ತರಕಾರಿ ಪಲ್ಯ ಮತ್ತು ಚಪಾತಿ ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೂ ಸ್ವಲ್ಪ ಅದೇ ಆಗತ್ತೆ. ಹಾಗೆ ಅಂತ ಅಂದ್ಬಿಟ್ಟು ನಾನು ಬೇಗ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಡಬೇಕು ಅಂತ ಇದ್ದಿದ್ದರಿಂದ ಸ್ವಲ್ಪ ಬೇಗ ಮಾಡ್ಕೋತಾ ಇದ್ದೆ. ಇನ್ನೊಂದು ಸೈಡಲ್ಲಿ ಪಾತ್ರೆಯಲ್ಲಿ ನೀರಿಟ್ಕೊಂಡಿರಬೇಕು. ಅದಕ್ಕೆ ಸೋಯಾ ಚಂಕ್ಸ್ನ ಹಾಕ್ಕೋಬೇಕಾಗತ್ತೆ. ನಾನು ತೆಂಗಿನಕಾಯಿ ತುರಿನ ಸ್ವಲ್ಪ ಡ್ರೈ ಆಗಿರೋ ಥರ ಇತ್ತು ತೆಂಗಿನಕಾಯಿ ನಮ್ಮ ಮನೇಲಿ. ಸೊ ಅದಕ್ಕೆ ತುರಿಯೋಕ್ಕೆಲ್ಲ ಬರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಕೊಬ್ಬರಿನ ಸ್ವಲ್ಪ ಮಿಕ್ಸರಲ್ಲಿ ಹಾಕಿ ಪೌಡ್ರ್ ಮಾಡಿಕೊಂಡೆ. ಹೀಗೂ ಹಾಕೋಬೋದು, ಏನು ತೊಂದರೆ ಇಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ನೀರು ಕುದಿಸಿ ಅದಕ್ಕೆ ಸೋಯಾ ಚಂಕ್ಸ್ನ ಹಾಕ್ಕೊಂಡಿದ್ದೀನಿ. ಅದು ನೀರನ್ನೆಲ್ಲ ಹೀರ್ಕೊಂಡಿರುತ್ತೆ. ಇವಾಗ ಇದನ್ನು ಸ್ವಲ್ಪ ನೀರಿಂದ ಹೊರಗಡೆ ತೆಗೆದು ಬೇರೆ ಫ್ರೆಶ್ ನೀರಲ್ಲಿ ಸ್ವಲ್ಪ ತೊಳಿಬೇಕು. ತೊಳೆದ್ಬಿಟ್ಟು ನಂತರ ಅದ್ರ ಒಳಗಡೆ ನೀರನ್ನು ಹೀರ್ಕೊಂಡಿರುತ್ತೆ ಸೋಯಾ ಚಂಕ್ಸು, ನಿಮ್ಗೆ ಗೊತ್ತಿರ್ಬೋದು ಇದೆಲ್ಲ. ಆ ನೀರನ್ನೆಲ್ಲ ಸ್ವಲ್ಪ ಹಿಂಡಿ ತೆಗಿಬೇಕಾಗತ್ತೆ. ಒಂದು ಒಳ್ಳೆ ಚೆನ್ನಾಗಿರೋ ನೀರಲ್ಲಿ ಹಾಕಿ ತೊಳೆದು ನಂತರ ಆ ನೀರನ್ನೆಲ್ಲ ಒಂದು ಸ್ವಲ್ಪ ಸ್ಕ್ವೀಸ್ ಮಾಡಿ ಹಿಂಡಿ ತೆಗೆದು, ನಂತರ ಇದು ಸೈಜಲ್ಲಿ ಸ್ವಲ್ಪ ದೊಡ್ಡದಾಗಿತ್ತು, ತರಕಾರಿ ಜೊತೆ ಬ್ಲೆಂಡ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಮಧ್ಯಕ್ಕೆ ಕಟ್ ಮಾಡಿಕೊಂಡು ಒಂದು ಸೋಯಾ ಚಂಕ್ಸ್ನ 2 ಭಾಗ ಮಾಡಿ ನಾನು ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಕುಕ್ಕರಲ್ಲಿ ಒಂದೇ ಒಂದು ವಿಷಲ್ ಬರ್ಸಿದ್ರೆ ಸಾಕು. ತುಂಬಾ ಚೆನ್ನಾಗಿರೋವಂಥ ಟೇಸ್ಟಿಯಾಗಿರೋವಂಥ ಆರೋಗ್ಯಕರವಾಗಿರುವಂಥ ಈಸಿ ಸೋಯಾ ಚಂಕ್ಸ್ ಪಲ್ಯ ಈಸಿಯಾಗಿ ರೆಡಿಯಾಗುತ್ತೆ. ನಾನು ಚಪಾತಿನ ಯೂಶ್ವಲಿ ನಾನು ಇದೇ ರೀತಿಯೇ ಮಾಡೋದು. ಲೇಯರಲ್ಲಿ ಮಡಚಿ ಮಾಡೋದ್ರಿಂದ ಚಪಾತಿಗಳು ತುಂಬಾ ಸಾಫ್ಟಾಗಿ ಮತ್ತು ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಯೂಶ್ವಲಿ ರೆಗ್ಯುಲರಾಗಿ ಇದೇ ರೀತಿಯೇ ಮಾಡ್ತೀನಿ. ಚಪಾತಿಗೆ ಈ ಥರ ತರಕಾರಿಗಳು ಅಥವಾ ಸೊಪ್ಪು ಏನಾದರೂ ಹಾಕಿ ಮಾಡ್ತೀವಲ್ಲ, ಆಗ ಮಾತ್ರ ಸಿಂಗಲ್ ಲೇಯರಲ್ಲೇ ಹೊಸದುಬಿಟ್ಟು ಚಪಾತಿ ಮಾಡ್ತೀನಿ. ಈ ಥರ ನಾರ್ಮಲಾಗಿ ಪ್ಲೇನ್ ಚಪಾತಿ ಮಾಡುವಾಗ ಈ ಥರ ಮಡಚ್ಕೊಂಡು ಮಾಡಿದ್ರೇ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗಳು ತುಂಬಾ ಸಾಫ್ಟಾಗಿ ಹಾಗೆ ಲೇಯರ್ ಥರ ಒಳಗಡೆ ಒಳ್ಳೆ ಪದರಗಳ ಥರ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ರೆಗ್ಯುಲರಾಗಿ ನಾವು ಅಳವಡಿಸ್ಕೊಂಡ್ರೆ ನಮಗೇನು ಮಾಡೋದು ಕಷ್ಟ ಅನಿಸಲ್ಲ.
ಬಟ್ ಇದನ್ನು ಮಾಡೋಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಇದ್ರೇ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅದು ಟ್ರಯಾಂಗಲ್ ಶೇಪಲ್ಲಿ ನಾವು ಮಡ್ಚ್ಕೊಂಡಿರ್ತೀವಲ್ಲ, ಅದು ಕೆಲವರಿಗೆ ಹೊಸದಾಗಿ ಮಾಡೋರಿಗೆ ಅಷ್ಟು ಚೆನ್ನಾಗಿ ಶೇಪ್ ಬರಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರಾಕ್ಟೀಸ್ ಆದರೆ ತಾನಾಗೆ ಎಲ್ಲದನ್ನು ಮಾಡ್ಬೋದು ಅಲ್ವಾ. ನೋಡಿ, ಈ ಥರ ಹಿಟ್ಟು ಹಾಕ್ಕೊಂಡು ಒಳಗಡೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಡಚಿ ನಂತರ ಮತ್ತೆ ಹಿಟ್ಟು ಹಾಕ್ಕೊಂಡು ಈ ರೀತಿ ಹೆಂಚ ಮೇಲೆ ಸುಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗಳು ಟೇಸ್ಟಿಯಾಗಿರುತ್ತೆ. ಆದ್ದರಿಂದ ಇದೇ ಥರ ಮಾಡಿಕೊಂಡ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯವರೆಲ್ಲ. ಬೇಕಾದರೆ ನೀವೊಂದು ಸರ್ತಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಚಪಾತಿ ಮತ್ತು ಸೋಯಾ ಚಂಕ್ಸ್ ವೆಜಿಟೇಬಲ್ ಪಲ್ಯ ರೆಡಿ ಇದೆ. ಬ್ರೇಕ್ಫಾಸ್ಟ್ಗೆ ನಮ್ಮ ಯಜಮಾನ್ರನ್ನ ಕರೆಯೋಣ ಅಂತ ಮೇಲೆ ಹೋದೆ, ಬಟ್ ಅವರು ಮನೆಯಲ್ಲಿ ಸೋಪಿನ ಪುಡಿ ಪ್ರಿಪರೇಷನ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದರು ಸ್ಟೋರ್ ರೂಮಲ್ಲಿ. ಏನಂತ ನನಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮೇ ಅವರು ಟ್ರೈ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಇದು ಚೆನ್ನಾಗಿ ಬಂದರೆ ನೆಕ್ಸ್ಟ್ ಟೈಮು ವೀಡಿಯೋ ಮಾಡುವಂತೆ, ಇವಾಗ ಬೇಡ ಅಂತಂದರು. ಬಟ್ ನಾನು ಸುಮ್ಮನೆ ಹಾಗೆ ಒಂದೆರಡು ಕ್ಲಿಪ್ಸ್ ಮಾತ್ರ ತೊಗೊಂಡಿದ್ದೀನಿ. ಅದು ಸ್ಲರಿ ಅಂತೆ, ಆ್ಯಸಿಡ್ ಸ್ಲರಿ. ಅದನ್ನು ಹಾಕಿ ಮಿಕ್ಸ್ ಮಾಡುವಾಗ ಸ್ವಲ್ಪ ಮುದ್ದೆ ಮುದ್ದೆ ಥರ ಇತ್ತು. ಅದೇನೋ ಬಿಸಿ, ಅದು ಕೆಮಿಕಲ್ ಅಲ್ವಾ, ಅದೆಲ್ಲ ಬಿಸಿಯಾಗಿರುತ್ತಂತೆ, ಕೈಯಿಂದ ಮುಟ್ಟೋಕ್ಕಾಗಲ್ಲ. ಅದಕ್ಕೆ ಕಡ್ಡಿಯಲ್ಲಿ ತಿರುಗಿಸ್ತಾ ಇದ್ದಾರೆ ನೋಡಿ. ಹಾಕಿದಾಗ ಸ್ವಲ್ಪ ಮುದ್ದೆ ಮುದ್ದೆ ಥರ ಇತ್ತು. ಒಂದು 2 ಮಿನಿಟ್ಸ್, ಒಂದು 5 ಮಿನಿಟ್ಸ್ಗೆಲ್ಲ ಈ ಥರ ಪೌಡ್ರ್ ಥರ ಆಗೋಗಿದೆ. ಒಂದು 5 kgಯಷ್ಟು ಪೌಡರ್ ಆಗುತ್ತೆ ಇದರಲ್ಲಿ ಅಂತ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿದೆ, ನೋಡಿದ್ರೆ ಒಳ್ಳೆ ನೊರೆ ನೊರೆ ಚೆನ್ನಾಗಿ ಬಂದಿತ್ತು. ಬಟ್ಟೆನೂ ಕ್ಲೀನಾಗಿತ್ತು. ನಾನು ಇವತ್ತು ಹೊರಗಡೆ ಹೋಗಬೇಕು ಅಂತ ಹೇಳಿದ್ನಲ್ವಾ, ತಿಲಕ್ಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತು. ಮತ್ತು ಇನ್ನೊಂದು RTE ಆನ್ಲೈನ್ ಅಪ್ಲಿಕೇಶನ್ ಈಗ ಎಲ್ಲರೂ ಹಾಕ್ಬೋದಾಗಿದೆ. ಅಂದರೆ ಅದು ಯಾರ್ಯಾರು ವಾರ್ಡಿಗೆ ಬಂದಿರುತ್ತೆ ಅವ್ರು ಮಾತ್ರ ಹಾಕಬೇಕಂತೆ. ಮತ್ತು ಕೆ ವಿ ಸ್ಕೂಲ್ದು ಕೂಡ ಆನ್ಲೈನ್ ಓಪನ್ ಇದೆ ಇವಾಗ. ಅಪ್ಲಿಕೇಶನ್ ಹಾಕೋರು ಹಾಕ್ಬೋದು. ನಾನು ಕೆ ವಿ ಸ್ಕೂಲು ಅಪ್ಲಿಕೇಶನ್ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗಿ ಕೇಳಿದ್ದಕ್ಕೆ ನೋಡಿದ್ರೆ ಅಲ್ಲಿ ಆಧಾರ್ ಕಾರ್ಡೇ ಇರಲಿಲ್ಲ ತಿಲಕ್ದು. ಸೊ ಅದಕ್ಕೋಸ್ಕರ ಇವತ್ತು ಅದು ಒಂದು ಕೆಲಸ ಆಗಿಬಿಡಲಿ ಅಂತ ಹೇಳ್ಬಿಟ್ಟು ಫಸ್ಟು ಆಧಾರ್ ಕಾರ್ಡ್ ಬೇಕಲ್ವಾ, ಅದನ್ನು ಮಾಡ್ಸೋಕ್ಕೆ ಅಂತ ನಾನು ತಾಲೂಕು ಆಫೀಸ್ಗೆ ಹೋಗಿದ್ದೆ. ಅಲ್ಲಿ ಅದನ್ನೆಲ್ಲ ಮಾಡಿಸ್ಕೊಂಡು ಬೇಗನೆ ಆಯಿತು. ಬಟ್ ಅದು ಬರೋಕ್ಕೆ, ಆಧಾರ್ ಕಾರ್ಡ್ ಬರೋಕ್ಕೆ ಇನ್ನೂ 15 ಡೇಸ್ ಮೇಲೆ ಆಗುತ್ತೆ ಅಂತ ಹೇಳಿದ್ರು. ನೋಡೋಣ. ಆದರೆ ಅಪ್ಲಿಕೇಶನ್ ಹಾಕೋದು ಇನ್ನೂ 1 ಮಂತ್ ತನಕ ಇರುತ್ತೆ. ಕೆ ವಿ ಸ್ಕೂಲಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಇರುತ್ತೆ, 1 ಮಂತ್ವರೆಗೂ. ಹಾಕೋಣ ಅಂತ ಹೇಳಿಬಿಟ್ಟು ನಾನು ಬಂದೆ. ಈ ಥರ ಒಂದು ಎನ್ರೋಲ್ಮೆಂಟ್ ಒಂದು ಇದನ್ನು ಕೊಡ್ತಾರೆ. ಅದರಲ್ಲಿ ನಮ್ಮದು ಡೀಟೇಲ್ಸು, ಆಧಾರ್ ಕಾರ್ಡು ಮತ್ತು ಮಗುದು ಬರ್ತ್ ಸರ್ಟಿಫಿಕೇಟು ಮತ್ತು ಫೋನ್ ನಂಬರು, ಇದಿಷ್ಟು ಮುಖ್ಯವಾಗಿ ನಾವು ತೊಗೊಂಡು ಹೋಗಬೇಕಾಗಿರುತ್ತೆ. ಯಾರಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಿರೋರು ಖಂಡಿತ ಈಗ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚ್.